ಜಗತ್ತಿನಲ್ಲಿ ಸಾವಿರಾರು ರೀತಿಯ ಬಿಸ್ಕೆಟ್ಸ್ ಬಂದಿದೆ. ನೂರಾರು ಬ್ರ್ಯಾಂಡ್ಸ್ ಕೋಟ್ಯಾಂತರ ರೂಪಾಯಿಗಳನ್ನ ಅಡ್ವರ್ಟೈಸಿಂಗ್ ಮೇಲೆ ಖರ್ಚು ಮಾಡಿದೆ. ಆದರೆ 80 ವರ್ಷಗಳಿಗೂ ಹೆಚ್ಚು ಕಾಲ ಭಾರತದ ಪ್ರತಿಯೊಂದು ಮನೆಯಲ್ಲೂ ಕಾಣಿಸಿಕೊಳ್ಳುವ ಒಂದು ಬಿಸ್ಕೆಟ್ ಪಾರ್ಲೆ-ಜಿ. ಕೇವಲ ₹5 ಬಿಸ್ಕೆಟ್ ಕೋಟ್ಯಾಂತರ ಭಾರತೀಯರ ಬಾಲ್ಯದ ನೆನಪಾಗಿ ಸಾವಿರಾರು ಕೋಟಿ ಮೌಲ್ಯದ ಬ್ರಾಂಡ್ ಆಗಿ ಬೆಳೆದಿದೆ. ಹೇಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ಮಹೇಶ್ ಎಂ ದಂಡು. 1929ರಲ್ಲಿ ಮುಂಬೈನಲ್ಲಿ ಒಂದು ಸಣ್ಣ ಫ್ಯಾಕ್ಟರಿಯಲ್ಲಿ ಪಾರ್ಲೆ-ಜಿ ಆರಂಭ ಆಯಿತು. 1939ರಲ್ಲಿ ಪಾರ್ಲೆ-ಜಿ ಬಿಸ್ಕೆಟ್ಸ್ ಮಾರ್ಕೆಟ್ಗೆ ಬಂತು. ಆ ಕಾಲದಲ್ಲಿ ಬಿಸ್ಕೆಟ್ಸ್ ಅಂದ್ರೆ ಶ್ರೀಮಂತರ ಆಹಾರ ಅನ್ನುವ ಭಾವನೆ ಇತ್ತು. ಆದರೆ ಪಾರ್ಲೆ-ಜಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು. ಬಿಸ್ಕೆಟ್ ಎಲ್ಲರಿಗೂ ಸಿಗುವಂತೆ ಆಗಬೇಕು ಅಂತ. ಅದಕ್ಕಾಗಿ ಕಡಿಮೆ ರೇಟ್, ಉತ್ತಮ ಕ್ವಾಲಿಟಿ, ಅದೇ ಟೇಸ್ಟ್, ಈ 3 ಸೂತ್ರಗಳನ್ನ ಎಂದಿಗೂ ಬದಲಾಯಿಸಲಿಲ್ಲ. ಮಾರ್ಕೆಟ್ನಲ್ಲಿ ಹೊಸ ಹೊಸ ಬ್ರ್ಯಾಂಡ್ಸ್ ಬಂದವು, ಪ್ರೀಮಿಯಂ ಬಿಸ್ಕೆಟ್ಸ್ ಬಂದವು, ಇಂಪೋರ್ಟ್ ಬಿಸ್ಕೆಟ್ಸ್ ಬಂದವು. ಆದರೆ ಪಾರ್ಲೆ-ಜಿ ತನ್ನ ಕಸ್ಟಮರ್ಗಳನ್ನ ಬದಲಾಯಿಸಲಿಲ್ಲ. ಭಾರತದ ಮಿಡಲ್ ಕ್ಲಾಸ್ ಅನ್ನ ಎಂದಿಗೂ ಕೈ ಬಿಡಲಿಲ್ಲ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ದೇಶದ ಸಣ್ಣ ಹಳ್ಳಿಯಾಗಿರ್ಲಿ, ದೊಡ್ಡ ನಗರವಾಗಿರ್ಲಿ, ಪಾರ್ಲೆ-ಜಿ ಸಿಗುವಂತೆ ಬಲವಾದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ನಿರ್ಮಾಣ ಮಾಡ್ತು. ಪ್ಯಾಂಡಮಿಕ್ ಸಂದರ್ಭದಲ್ಲೂ ಅತಿ ಹೆಚ್ಚು ಮಾರಾಟವಾದ ಫುಡ್ ಪ್ರಾಡಕ್ಟ್ಗಳಲ್ಲಿ ಪಾರ್ಲೆ-ಜಿ ಕೂಡ ಒಂದಾಗಿತ್ತು. ಯಾಕೆಂದ್ರೆ ಜನರಿಗೆ ಬ್ರ್ಯಾಂಡ್ಗಿಂತ ಟ್ರಸ್ಟ್ ನೆನಪಿಗೆ ಬರ್ತಾ ಇತ್ತು. ಪಾರ್ಲೆ-ಜಿ ನಮಗೆ ಕಲಿಸಿದ 5 ಪ್ರಮುಖ ಬಿಸ್ನೆಸ್ ಲೆಸನ್ಸ್. ಮೊದಲನೆಯದು, ಕಸ್ಟಮರ್ ಬದಲಾಗದಿದ್ರೆ ಅಗತ್ಯವಿಲ್ಲದ ಬದಲಾವಣೆಯನ್ನ ನೀವು ಮಾಡಬೇಕಾಗಿಲ್ಲ. ಕನ್ಸಿಸ್ಟೆನ್ಸಿ ಕೂಡ ಒಂದು ದೊಡ್ಡ ಸ್ಟ್ರಾಟಜಿ. ಎರಡನೆಯದು, ಬೆಲೆ ಎಲ್ಲರಿಗೂ ಕೈಗೆಟುಕುವಂತಿದ್ರೆ ಮಾರ್ಕೆಟ್ ಯಾವಾಗಲೂ ನಿಮ್ಮದಾಗಿರುತ್ತೆ. ಮೂರನೆಯದು, ಕ್ವಾಲಿಟಿಯಲ್ಲಿ ಸಣ್ಣ ರಾಜಿಯು ಬ್ರ್ಯಾಂಡ್ ಅನ್ನ ದುರ್ಬಲವಾಗಿಸಬಹುದು. ದಶಕಗಳಿಂದ ಒಂದೇ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿರೋದು ಪಾರ್ಲೆ-ಜಿಯ ನಿಜವಾದ ಶಕ್ತಿ. ನಾಲ್ಕನೆಯದು, ಅಡ್ವರ್ಟೈಸಿಂಗ್ ಗಿಂತ ಡಿಸ್ಟ್ರಿಬ್ಯೂಷನ್ ಹೆಚ್ಚು ಪವರ್ಫುಲ್. ಕಸ್ಟಮರ್ಗೆ ಬೇಕಾದ ಸಮಯದಲ್ಲಿ ಪ್ರಾಡಕ್ಟ್ ಲಭ್ಯವಿರಬೇಕು. ಐದನೆಯದು, ಟ್ರೆಂಡ್ ಹಿಂದೆ ಓಡಬೇಡಿ, ಟ್ರಸ್ಟ್ಗಾಗಿ ಕೆಲಸ ಮಾಡಿ. ಒಮ್ಮೆ ಟ್ರಸ್ಟ್ ಗೆದ್ರೆ ತಲೆಮಾರುಗಳವರೆಗೆ ಕಸ್ಟಮರ್ಸ್ ನಿಮ್ಮೊಂದಿಗೆ ಇರ್ತಾರೆ. ಪಾರ್ಲೆ-ಜಿ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಬಿಸ್ನೆಸ್ ನಲ್ಲಿ ಯಾವಾಗಲೂ ಹೊಸದಾಗಿ ಕಾಣಿಸಿಕೊಳ್ಳುವ ಅಗತ್ಯ ಇಲ್ಲ. ಯಾವಾಗಲೂ ನಂಬಿಕೆಗೆ ಅರ್ಹರಾಗಿರಬೇಕು. ವರ್ಷಗಳು ಬದಲಾಗಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ಕಸ್ಟಮರ್ನ ಟ್ರಸ್ಟ್ ಬದಲಾಗದಿದ್ರೆ ನಿಮ್ಮ ಬಿಸ್ನೆಸ್ ಅನ್ನ ಯಾರೂ ಸುಲಭವಾಗಿ ಸೋಲಿಸಲು ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಪಾರ್ಲೆ-ಜಿ ಕೇವಲ ಬಿಸ್ಕೆಟ್ ಮಾರಾಟ ಮಾಡಲಿಲ್ಲ, ಭಾರತ ನಿರ್ಮಿಸಿದ ಅತ್ಯಂತ ವಿಶ್ವಾಸಾರ್ಹ ಬ್ರ್ಯಾಂಡ್ಗಳಲ್ಲಿ ಒಂದು. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.